ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ರೆಸಿಪಿ ಬೆಣ್ಣೆ ಮುರುಕ. ಹೆಂಗೂ ದೀಪಾವಳಿ ಹಬ್ಬ ಹತ್ರ ಬರತ್ತದ. ಈ ಥರ ಚಕ್ಲಿ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ಬೆಣ್ಣೆ ಮುರುಕನೂ ಒಂದು ಸತಿ ಮಾಡಿ ನೋಡ್ರಿ. ಭಾಳ ಈಸಿ ಐತಿ. ಬೆಣ್ಣೆನೂ ಭಾಳ ಬೇಕಂತೇನಿಲ್ಲ, 1-2 ಚಮಚ ಇದ್ದರೆ ಸಾಕು. ದೀಪಾವಳಿ ಹಬ್ಬಕ್ಕಂತ ಅಷ್ಟೇ ಅಲ್ಲ, ಬೇರೆ ಹಬ್ಬಕ್ಕೂ ಮಾಡ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಬೋದು. ಒಂದು ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಕಡಲೆ ಹಿಟ್ಟು, 1/4 ಕಪ್ ಪುಟಾಣಿ ಅಥವಾ ಹುರುಗಡಲೆ ಇರುತ್ತಲ್ಲ ಅದನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು. ಎಲ್ಲನೂ 1 ಕಪ್ ಅಳತೆಯಲ್ಲಿನ ತಗೋಬೇಕು. ಸ್ವಲ್ಪ ಇಂಗು, 1/4 ಚಮಚ ಅರಿಶಿನ, 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಬೆಣ್ಣೆ. ಎಲ್ಲನೂ ಡ್ರೈ ಇಂಗ್ರೀಡಿಯೆಂಟ್ಸು ಚಲೋತ್ನಾಗ ಮಿಕ್ಸ್ ಮಾಡಬೇಕು. ಆ ಬೆಣ್ಣೆ ಹಿಟ್ಟು ಜೊತೆ ಫುಲ್ ಮಿಕ್ಸ್ ಆಗುವಂಗೆ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕೋತ ಹಿಟ್ಟನ್ನ ಗಟ್ಟಿ ನಾದ್ಕೋಬೇಕು. ಹದ ಹೆಂಗಿರ್ಬೇಕಂದ್ರೆ ನೋಡೋಕೆ ಗಟ್ಟಿ ಅನಿಸುತ್ತೆ, ಅದ್ರ ಮುಟ್ಟು ನೋಡಿದ್ರೆ ಫುಲ್ ಸಾಫ್ಟಾಗಿರುತ್ತೆ. ಒಂದು 5 ನಿಮಿಷ ಚಲೋತ್ನಾಗ ನಾದ್ಕೋಬೇಕು. ನಾದ್ಕೊಂಡಷ್ಟೇ ಹಿಟ್ಟು ಸಾಫ್ಟ್ ಆಗುತ್ತೆ. ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕಂದ್ರೆ ಮೆಣಸಿನ್ಕಾಳನ್ನ ಅರ್ಧಂಬರ್ಧ ಜಜ್ಜಿ ಹಾಕೋಬೋದು, ಇಲ್ಲ ಒಣ ಖಾರದ ಪುಡಿ ಆದರೂ ಹಾಕ್ಕೊಂಡು ಟ್ರೈ ಮಾಡಿರಿ. ಚಲೋತ್ನಾಗ ಹಿಟ್ಟು ನಾದಿದ ಮ್ಯಾಗ ಅದೇನು ನೆನೆಯೋದು ಬೇಡ. ಚಕ್ಲಿ ಒಳ್ಳಿಗೆ ಸೈಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದ್ರಾಗ ಹಿಟ್ಟು ಎಷ್ಟು ಹಿಡಿತದ ಅಷ್ಟು ನೋಡಿಕೊಂಡು ಉದ್ದುದ್ದಕ್ಕೆ ಮಾಡಿ ಹಾಕಬೇಕು. ಎಣ್ಣೆ ಆಪ್ಷನಲ್, ಸೈಡಿಗೆ ಹಿಟ್ಟು ಅಂಟ್ಕೋಬಾರ್ದಂತಷ್ಟೆ. ಚಕ್ಲಿ ಒಳಗೆ ಹಿಟ್ಟು ಹಾಕ್ಕೊಂಡು ನೀವು ಡೈರೆಕ್ಟ್ ಎಣ್ಣೆ ಒಳಗಾದರೂ ಬಿಟ್ಕೋಬೋದು, ಇಲ್ಲ ಪ್ಲೇಟ್ನಾಗ ಹಾಕ್ಕೊಂಡಾದರೂ ಎಣ್ಣೆ ಒಳಗೆ ಕರ್ಕೋಬೋದು. ನೀವು ಬೆಣ್ಣೆ ಮುರುಕ ಇದೇ ಥರ ಮಾಡ್ತೀರ ಅಥವಾ ಬೇರೆ ಥರ ಇದ್ರೆ ಹೆಂಗಂತ ಕಮೆಂಟ್ನಾಗ ಹೇಳ್ರಿ. ಮತ್ತು ಹಬ್ಬಕ್ಕೆ ಬೇರೆ ರೆಸಿಪಿ ಏನಾದ್ರು ಮಾಡ್ತಿದ್ರೆ ಹೇಳ್ರಿ, ನಾವು ಟ್ರೈ ಮಾಡ್ತೀವಿ. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆ ಒಳಗೆ ಚಲೋತ್ನಾಗ ಫ್ರೈ ಮಾಡ್ಕೋಬೇಕು. ಇಲ್ಲಾಂದ್ರೆ ಒಳಗೆ ಹಸಿ ಹಿಟ್ಟು ಹಂಗೆ ಉಳಿತದೆ. ಕರೆದ ತೆಗೆದ್ರೆ ಬೆಣ್ಣೆ ಮುರುಕು ರೆಡಿ. ಬೆಣ್ಣೆ ಮುರುಕು ಭಾಳ ಈಸಿ ರೆಸಿಪಿ ಅದ, ಎಣ್ಣೆನೂ ಜಾಸ್ತಿ ಹೀರಂಗಿಲ್ಲ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೇನೆ. ಹಂಗಾರೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.